ಹಲೋ ಎವ್ರಿವನ್. ಸೊ ಪಾಲಿನೇಷನ್ ಬಗ್ಗೆ ಗೊತ್ತಾಯ್ತು ಆ್ಯಂಡ್ ಪಾಲಿನೇಷನ್ ಟೈಪ್ಸ್ ಬಗ್ಗೆ ಗೊತ್ತಾಯ್ತು. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಏಜೆಂಟ್ಸ್ ಆಫ್ ಪಾಲಿನೇಷನ್. ಯಾರು ಮಾಡ್ತಾರೆ ಈ ಪಾಲಿನೇಷನ್ನ? ಸೊ ಪಾಲಿನೇಷನ್ ಅಂದ್ರೇನು? ಪೋಲನ್ನು ಆಂಥರಿಂದ ಸ್ಟಿಗ್ಮಾಕ್ ಹೋಗ್ಬೇಕು, ಇದು ಪಾಲಿನೇಷನ್. ಆದ್ರೆ ಇದನ್ನ ಯಾರು ಮಾಡ್ತಾರೆ? ಆ ಮಾಡೋರ್ನ ನಾವು ಏಜೆಂಟ್ಸ್ ಆಫ್ ಪಾಲಿನೇಷನ್ ಅಂತ ಹೇಳ್ತೀವಿ. ಈ ಏಜೆಂಟ್ಸ್ನ ನಾವು ಟೂ ಟೈಪ್ಸ್ ಅಲ್ಲಿ ಡಿವೈಡ್ ಮಾಡಿದ್ವಿ. ಯಾವ್ದಾದ್ರು ಅಂದ್ರೆ ಒಂದು ಬಯೋಟಿಕ್ ಏಜೆಂಟ್, ಇನ್ನೊಂದು ಎಬಯೋಟಿಕ್ ಏಜೆಂಟ್. ಹೆಸರೇ ಡಿಫೈನ್ ಮಾಡ್ಕೊಂತ ಇದೆ ಇಲ್ಲಿ. ಏನು ಬಯೋಟಿಕ್ ಏಜೆಂಟ್ ಅಂತಂದ್ರೆ ಜೀವ ಇರುವಂತದ್ದು. ಫಾರ್ ಎಕ್ಸಾಂಪಲ್ ಇನ್ಸೆಕ್ಟ್ಸ್, ಬರ್ಡ್ಸ್, ಇದು ಪಾಲಿನೇಷನ್ಗೆ ಹೆಲ್ಪ್ ಮಾಡುತ್ತೆ. ಅಂಡ್ ಎಬಯೋಟಿಕ್ ಏಜೆಂಟ್, ಸೊ ಎಬಯೋಟಿಕ್ ಏಜೆಂಟ್ಸ್ ಅಂದ್ರೆ ನಾನ್ ಲಿವಿಂಗ್ ಆಬ್ಜೆಕ್ಟ್ಸ್ ಲೈಕ್ ಯಾವ್ದಾವ್ದು ಅಂತಂದ್ರೆ ವಿಂಡು, ವಾಟರ್ ಎಲ್ಲ ನಾನ್ ಲಿವಿಂಗ್. ಇದು ಕೂಡ ಪಾಲಿನೇಷನ್ಗೆ ಹೆಲ್ಪ್ ಮಾಡುತ್ತೆ. ಓಕೆನಾ? ಸೊ ಈಗ ನಾವಿಲ್ಲಿ ಒಂದೊಂದಾಗಿ ಈ ಪಾಲಿನೇಷನ್ ನೋಡ್ಕೊಂಡು ಹೋಗೋಣ. ಹೇಗೆ ವಾಟರ್ ಅಲ್ಲಿ ಆಗುತ್ತೆ, ಹೇಗೆ ವಿಂಡ್ ಅಲ್ಲಿ ಆಗುತ್ತೆ, ಬರ್ಡ್ಸ್ ಅಲ್ಲಿ ಹೇಗಾಗುತ್ತೆ, ಇನ್ಸೆಕ್ಟ್ಸ್ ಎಲ್ಲ ಹೇಗೆ ಪಾಲಿನೇಷನ್ ಮಾಡುತ್ತೆ ಅಂತ ನೋಡ್ಕೊಂತ ಹೋಗೋಣ. ಓಕೆನಾ? ಸೊ ಇದರಲ್ಲಿ ವೆರಿ ಫಸ್ಟ್ ಪಾಲಿನೇಷನ್ ಬೈ ವಿಂಡ್. ನಿಮ್ಗೆ NCERT ನಲ್ಲಿ ಪಾಲಿನೇಷನ್ ಬೈ ವಿಂಡ್ ಅಂತಾನೆ ಹೇಳಿದ್ದಾರೆ, ಆದ್ರೆ ಇದನ್ನ ಅನಿಮೋಫೀಲಿ ಅಂತ ಕೂಡ ಹೇಳ್ತೀವಿ. ಇನ್ಫ್ಯಾಕ್ಟ್ ಕ್ವಶನ್ಸ್ ಕೇಳಬೇಕಾದ್ರೆ NCERT ಬೋರ್ಡ್ ಎಕ್ಸಾಮ್ಸ್ ನಲ್ಲಿ ಅನಿಮೋಫೀಲಿ ಎಕ್ಸ್ಪ್ಲೈನ್ ಮಾಡಿ ಅಂತಾನೆ ಕೇಳ್ತಾರೆ. ಓಕೆನಾ? ಅಥವಾ ಹೈಡ್ರೋಫೀಲಿ ಅಂತ ಅದ್ರ ಹೆಸರುಗಳು ಹೇಳ್ಕೊಡ್ತೀನಿ. ಸೊ ಈಗ ಪಾಲಿನೇಷನ್ ಬೈ ವಿಂಡ್, ಗಾಳಿಯಿಂದ ಆಗೋ ಪಾಲಿನೇಷನ್ ನ ನಾವೇನಂತ ಹೇಳ್ತೀವಿ? ಅನಿಮೋಫೀಲಿ. ಏನಂತ? ಅನಿಮೋಫೀಲಿ. ಓಕೆನಾ? ಸೊ ಇಲ್ಲಿ ಯಾವ ತರ ಆಗುತ್ತೆ ಅಂದ್ರೆ ಇಟ್ ಇಸ್ ಮೋರ್ ಕಾಮನ್ ಅಮಾಂಗ್ ಎಬಯೋಟಿಕ್ ಪಾಲಿನೇಟರ್ಸ್. ಸೊ ಎಬಯೋಟಿಕ್ ಪಾಲಿನೇಟರ್ಸ್ ಅಲ್ಲಿ ಕಾಮನ್ ಇದು. ಪೋಲನ್ ಗ್ರೈನ್ಸ್ ಯೂಶಲಿ ಲೈಟ್ ಅಂಡ್ ನಾನ್ ಸ್ಟಿಕ್ಕಿ. ಆಬ್ವಿಯಸ್ಲಿ ಗಾಳಿ ಮುಖಾಂತರ ಏನಾಗ್ಬೇಕು, ಆ ಪೋಲನ್ ಗ್ರೈನು ಹಾರ್ಕೊಂಡು ಹೋಗಿ ಸ್ಟಿಗ್ಮಾ ಮೇಲೆ ಕುತ್ಕೊಬೇಕು. ಸೊ ಇದು ಹಾರ್ಕೊಂಡು ಹೋಗ್ಬೇಕು, ಗಾಳಿ ಬೀಸಿದಾಗ ಪೋಲನ್ ಗ್ರೈನ್ ಹಾರ್ಬೇಕು ಅಂತಂದ್ರೆ ಏನಾಗಿರ್ಬೇಕು? ಆ ಪೋಲನ್ ಗ್ರೈನು ವೆಯ್ಟ್ ತುಂಬಾ ದಪ್ಪಕ್ಕಿದ್ರೆ ಹಾರಕ್ಕಾಗುತ್ತಾ? ಇಲ್ಲ ಅಲ್ಲ. ಸೊ ಲೈಟ್ ವೆಯ್ಟ್ ಇರಬೇಕು, ಮತ್ತೆ ನಾನ್ ಸ್ಟಿಕ್ಕಿ ಇರಬೇಕು, ಡ್ರೈ ಇರಬೇಕು, ಅಂಟಂಟ್ ತರ ಇರಬಾರ್ದು. ಸೊ ಲೈಟ್ ವೇಟ್ ಅಂಡ್ ನಾನ್ ಸ್ಟಿಕ್ಕಿ. ದೇ ಆಫನ್ ಪೊಸೆಸ್ ವೆಲ್ ಎಕ್ಸ್ಪೋಸ್ ಸ್ಟೇಮನ್ಸ್. ಸ್ಟೇಮನ್ಸ್ ವೆಲ್ ಎಕ್ಸ್ಪೋಸ್ ಇರುತ್ತೆ. ಏನಕ್ಕೆ ವೆಲ್ ಎಕ್ಸ್ಪೋಸ್? ಆಚೆ ಕಡೆ ಅದು ಚೆನ್ನಾಗಿ ತೆರೆದುಕೊಂಡಿರುತ್ತೆ, ಓಪನ್ ಆಗಿರುತ್ತೆ. ಏನಕ್ಕೆ? ಆ ಪೋಲನ್ ಗ್ರೈನ್ಸು ಈಸಿಯಾಗಿ ಗಾಳಿ ಬಂದಾಗ ಹಾರ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಆಗ್ಲಿ ಅಂತ. ಓಕೆನಾ? ಸ್ಟಿಗ್ಮಾ ಆರ್ ಲಾರ್ಜ್ ಅಂಡ್ ಆಫನ್ ಫೆದರಿ ಟು ಟ್ರ್ಯಾಪ್ ಏರ್ಬಾರ್ನ್ ಪೋಲನ್. ಅಂಡ್ ಈ ತರ ಪಾಲಿನೇಷನ್ ಆಗುವಂತ ಗಿಡಗಳದ ಸ್ಟಿಗ್ಮಾ ಹೇಗಿರುತ್ತೆ ಅಂದ್ರೆ ಅದು ಕೂಡ ಮಾಮೂಲಿಗಿಂತ ದೊಡ್ಡದಾಗಿರುತ್ತೆ. ಏನಕ್ಕೆ ಮಾಮೂಲಿಗಿಂತ ದೊಡ್ಡದು? ಆ ಪೋಲನ್ ಗ್ರೈನು ಗಾಳಿ ಹಾರ್ಕೊಂಡ್ ಬರ್ತಾ ಇರೋದನ್ನ ಹಿಡ್ಕೊಂಡ್ಬೇಕು. ಫೆದರಿ ಅಂತಂದ್ರೆ ಅದಕ್ಕೆ ಫೆದರ್ಸ್ ತರ ಎಲ್ಲ ಇರುತ್ತೆ ಅದು. ಸೊ ಆ ಏರ್ಬೋರ್ನ್ ಪಾಲನ್ನ ಅದು ಹಿಡ್ಕೊಬೇಕು. ಓಕೆನಾ? ವಿಂಡ್ ಕರೆಂಟ್ ಬಂದಾಗ ಅದಕ್ಕೋಸ್ಕರ ಅದು ಫೆದರಿ ಸ್ಟಿಗ್ಮಾ ಆಗಿರುತ್ತೆ. ಓಕೆನಾ? ಅಂಡ್ ಎಕ್ಸ್ಕ್ಯೂಸ್ ಮೀ, ಓಕೆ ಸಾರಿ. ಅಂಡ್ ಯಾವ್ದ್ರಲ್ಲಿ ಇದು ಕಾಮನ್ ಅಂತಂದ್ರೆ ಇಟ್ ಇಸ್ ಕಾಮನ್ ಇನ್ ಗ್ರಾಸಸ್. ಗ್ರಾಸಸ್ ಅಲ್ಲಿ ಕಾಮನ್ ಆಗಿ ಅಂದ್ರೆ ಹುಲ್ಲಿನಲ್ಲಿ ಇದನ್ನ ಜಾಸ್ತಿಯಾಗಿ ನಾವು ನೋಡ್ತೀವಿ. ಇದಕ್ಕೊಂದು ಎಕ್ಸಾಂಪಲ್ ಯಾವ್ದು ಹೇಳ್ಬೇಕು ಅಂತಂದ್ರೆ ಎಕ್ಸಾಂಪಲ್ ಇಸ್ ಕಾರ್ನ್ ಕಾಪ್ ಟ್ಯಾಸಲ್ಸ್. ಓಕೆನಾ? ಸೊ ಯಾವ ತರ ಇರುತ್ತೆ? ಈ ಜೋಳದ ಇದ್ ನೋಡಿದಿರ, ಜೋಳದ ಕಡ್ಡಿ ಹೀಗೆ 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 ಇದ್ದು ಹೀಗಿದ್ದು ಸುತ್ತ ಈ ತರ ಫೆದರಿ ಸ್ಟಿಗ್ಮಾ ಇರುತ್ತೆ ಹೀಗೆ. ಹ್ಯಾವ್ ಯು ಸೀನ್ ದಿಸ್? NCERT ಡಯಾಗ್ರಾಮ್ ಅಲ್ಲಿ ಕೂಡ ಇದೆ, ತೋರಿಸ್ತೀನಿ ನೋಡಿ. ಇಲ್ಲಿ ಡಯಾಗ್ರಾಮ್ ಇದೆ ನೋಡಿ. ಓಕೆನಾ? ಏನಿದು ನೋಡ್ತಾ ಇರೋದು ನೀವು ಅಂತಂದ್ರೆ ಇದು ಕಾರ್ನ್ ಕಾಪ್ ಟ್ಯಾಸಲ್ಸ್. ಈಗ ನೋಡ್ತಾ ಇರೋದು ಇನ್ನೇನಲ್ಲ, ಅದು ಇಟ್ಸ್ ಕಂಪ್ಲೀಟ್ ಸ್ಟಿಗ್ಮಾ ಅಂಡ್ ಸ್ಟೈಲ್. ಅದು ಗಾಳಿಗೆ ಹಾರಾಡ್ತಾ ಇರುತ್ತೆ. ಇದು ಹಾರಾಡಿ ಗಾಳಿಲಿರುವಂತ ಪೋಲನ್ನ ಕ್ಯಾಚ್ ಮಾಡುತ್ತೆ. ಓಕೆನಾ? ದಿಸ್ ಇಸ್ ಪಾಲಿನೇಷನ್ ಬೈ ವಿಂಡ್ ಆಯ್ತು. ಅನಿಮೋಫೀಲಿ. ಅನಿಮೋಫೀಲಿ ಬಗ್ಗೆ ಹೇಳಿ ಅಂದ್ರೆ ಹೇಳ್ಬೇಕು. ಲೈಟ್ ಇರುತ್ತೆ, ನಾನ್ ಸ್ಟಿಕ್ ಇರುತ್ತೆ, ಪೋಲನ್ ಗ್ರೈನ್ಸು, ಸ್ಟೇಮನ್ಸ್ ವೆಲ್ ಎಕ್ಸ್ಪೋಸ್ಡ್ ಇರುತ್ತೆ, ಸ್ಟಿಗ್ಮಾ ಲಾರ್ಜ್ ಇರುತ್ತೆ, ಫೆದರಿ ಇರುತ್ತೆ. ಎಕ್ಸಾಂಪಲ್ ಕಾರ್ನ್ ಕಾಪ್ ಟ್ಯಾಸಲ್ಸ್ ಹೇಳ್ಬೋದು. ಯಾವ್ದ್ರಲ್ಲಿ ಕಾಮನ್ ಆಗಿರುತ್ತೆ ಅಂದ್ರೆ ಗ್ರಾಸಸ್ ಅಲ್ಲಿ. ನೆಕ್ಸ್ಟ್ ಪಾಲಿನೇಷನ್ ಬೈ ವಾಟರ್, ಹೈಡ್ರೋಫೀಲಿ. ಈ ಕ್ವಶನ್ ಆಕ್ಚುಲಿ ಕೇಳಿದ್ದಾರೆ ಪ್ರೀವಿಯಸ್ ಇಯರ್ ಅಲ್ಲಿ. ಹೈಡ್ರೋಫೀಲಿ ಎಕ್ಸ್ಪ್ಲೈನ್ ಮಾಡಿ ಅಂತ ಅಂದ್ಬಿಟ್ಟು 2 ಮಾರ್ಕ್ಸ್ ಗೆಲ್ಲ ಕೇಳಿದ್ದಾರೆ, ದಯವಿಟ್ಟು ಗಮನ ಕೊಡಿ. ಅನಿಮೋಫೀಲಿ ಅಂದ್ರೆ ಪಾಲಿನೇಷನ್ ಬೈ ವಿಂಡ್, ಹೈಡ್ರೋಫೀಲಿ ಅಂದ್ರೆ ಪಾಲಿನೇಷನ್ ಬೈ ವಾಟರ್. ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಇದು ಸ್ವಲ್ಪ ಅಪರೂಪ, ಈ ತರ ವಾಟರ್ ಮುಖಾಂತರ ಪಾಲಿನೇಷನ್ ಆಗೋದು.
ಆದ್ರೆ ಆಗದೇ ಇಲ್ಲ ಅಂತಲ್ಲ. ಅಂಡ್ ಇಟ್ ಇಸ್ ವೆರಿ ಲಿಮಿಟೆಡ್ ಟು ಅಬೌವ್ 30 ಜನರ. ಒಂದು 30 ಜನರಾಗೆ ಮಾತ್ರ ಇದು ಸೀಮಿತ ಆಗಿದೆ. ಅದು ಯಾವ್ದ್ರಲ್ಲಿ ಅಂದ್ರೆ ಮೋನೋಕಾಟೆಲಿಡನ್ಸ್ ಅಲ್ಲಿ. ಓಕೆನಾ? ಏನಕ್ಕೆ ಅಂತಂದ್ರೆ ಇಲ್ಲಿ ಏನಾಗ್ಬೇಕು, ಪಾಲಿನೇಷನ್ ಆಗ್ಬೇಕು ಅಂದ್ರೆ ಅದಕ್ಕೆ ಮೀಡಿಯಂ ಆಗಿ ನೀರ್ ಬೇಕು. ಸೊ ಎವ್ರಿ ಟೈಮ್ ಮೇಲ್ ಗ್ಯಾಮೆಟ್ ಅಥವಾ ಗ್ಯಾಮೆಟ್ಸ್ ಮೂವ್ ಆಗ್ಬೇಕು ಅಂದ್ರೆ ನೀರ್ ಬೇಕು ಅಂದ್ರೆ ನೀರ್ ಅವೈಲಬಿಲಿಟಿ ಯಾವಾಗ್ಲೂ ಇರೋದಿಲ್ಲ. ಹಾಗಾಗಿ ಏನಾಗಿರುತ್ತೆ, ಈ ಇದನ್ನ ಫಾಲೋ ಮಾಡೋದು. ಫಾರ್ ಎಕ್ಸಾಂಪಲ್ ಆಲ್ಗೆ, ಬ್ರಯೋಫೈಟ್, ಟೆರಿಡೋಫೈಟ್ಸ್ ಇದೆಲ್ಲ ಹೆಚ್ಚಾಗಿ ಇದು ಡಿಸ್ಪರ್ಸ್ ಆಗಿಲ್ಲ, ಹೆಚ್ಚಿನ ನಂಬರ್ ಅಲ್ಲಿ ಇಲ್ಲ ಏಂಜಿಯೋಸ್ಪರ್ಮ್ಸ್ ಅಷ್ಟು. ಏನಕ್ಕೆ ಅಂದ್ರೆ ಬಿಕಾಸ್ ಆಫ್ ದಿಸ್ ನೇಚರ್. ಓಕೆನಾ? ವಾಟರ್ ಆಕ್ಟ್ ಆಸ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಫಾರ್ ದ ಮೇಲ್ ಗ್ಯಾಮೆಟ್ ಅಮಾಂಗ್ ಲೋಯರ್ ಪ್ಲಾಂಟ್ಸ್ ಅಲ್ಲಿ ಆಲ್ಗೆ, ಮಾಸಸ್, ಬ್ರಯೋಫೈಟ್ಸ್, ಟೆರಿಡೋಫೈಟ್ಸ್ ಅಲ್ಲಿ ಆಗುತ್ತೆ. ಎಕ್ಸಾಂಪಲ್ ಯಾವ್ದು ಅಂದ್ರೆ ಫ್ರೆಶ್ ವಾಟರ್ ಅಲ್ಲಿ ವ್ಯಾಲಿಸ್ನೇರಿಯಾ ಮತ್ತೆ ಹೈಡ್ರಿಲಾ, ಮೆರೈನ್ಸ್ ಇದರಲ್ಲಿ ಝಾಸ್ಟೆರಾ. ದಯವಿಟ್ಟು ಎಕ್ಸಾಂಪಲ್ಸ್ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ವ್ಯಾಲಿಸ್ನೇರಿಯಾ, ಹೈಡ್ರಿಲಾ ಅದು ಫ್ರೆಶ್ ವಾಟರ್ ಅಲ್ಲಿ, ಮೆರೈನ್ ನಲ್ಲಿ ಝಾಸ್ಟೆರಾ, ಮೆರೈನ್ ಸೀ ಗ್ರಾಸ್ ಅಂತ ಕೂಡ ಹೇಳ್ತಾರೆ. ಓಕೆನಾ? ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಇದು ಪ್ರೀವಿಯಸ್ ಇಯರ್ ಕ್ವಶನ್ ಕೇಳಿದ್ದಾರೆ, ವ್ಯಾಲಿಸ್ನೇರಿಯಾ ಪಾಲಿನೇಷನ್ ಹೇಳಿ ಅಂತ. ಯಾವುದು? ವ್ಯಾಲಿಸ್ನೇರಿಯಾದಲ್ಲಿ ಪಾಲಿನೇಷನ್ ಹೇಗಾಗತ್ತೆ ಅಂತ. ಅದನ್ನ ಸಪ್ರೇಟ್ ಹೇಳ್ತೀನಿ ನಿಮ್ಗೆ, ಈಗ ನಾನು ಹೇಳ್ತೀನಿ. ಇದನ್ನ ಆಲ್ಮೋಸ್ಟ್ 3 years ಕೇಳಿದ್ದಾರೆ. ಯಾವ್ಯಾವಾಗ? 2017 ಅಲ್ಲಿ, 2022 ಅಲ್ಲಿ ಮತ್ತೆ 2019 ಅಲ್ಲಿ. ಓಕೆನಾ? ಈ 3 ವರ್ಷ ಕೇಳಿದ್ದಾರೆ. ಎಲ್ಲೋ NCERT ಒಂದ್ ಕಡೆ ಇದೆ ಅಷ್ಟು ವ್ಯಾಲಿಸ್ನೇರಿಯಸ್ ಮಧ್ಯದಲ್ಲಿ ಎಲ್ಲೋ ಒಂದ್ 4 ಲೈನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದನ್ನ ಕೇಳಿದ್ದಾರೆ ನೋಡಿ. ಅದನ್ನ ಹೇಳ್ತೀನಿ ನಾನು, ದಯವಿಟ್ಟು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಮೆಜಾರಿಟಿ ಆಫ್ ವಾಟರ್ ನಲ್ಲಿ ಹೇಗಾಗುತ್ತೆ, ಫಸ್ಟ್ ಆಫ್ ಆಲ್ ನೀರಿನಲ್ಲಿ ಹೇಗೆ ಪಾಲಿನೇಷನ್ ಆಗುತ್ತೆ ಅಂತಂದ್ರೆ, ಇನ್ ಮೆಜಾರಿಟಿ ಆಫ್ ಅಕ್ವಾಟಿಕ್ ಪ್ಲಾಂಟ್ಸ್. ಯಾವ್ದು ಅಕ್ವಾಟಿಕ್ ಪ್ಲಾಂಟ್ಸ್ ಅಂತಂದ್ರೆ ವಾಟರ್ ಹಯಸಿನ್ ಗೊತ್ತಲ್ಲ ನಿಮ್ಗೆ, ಟೆರರ್ ಆಫ್ ಬೆಂಗಾಲ್ ಅಂತ ಹೇಳ್ತೀವಲ್ಲ, ವಾಟರ್ ಹಯಸಿನ್ ಮತ್ತೆ ವಾಟರ್ ಲಿಲಿನಲ್ಲಿ ದ ಫ್ಲವರ್ಸ್ ಎಮರ್ಜ್ ಎಬೋವ್ ದ ಲೆವೆಲ್ ಆಫ್ ವಾಟರ್ ಅಂಡ್ ಆರ್ ಪಾಲಿನೇಟೆಡ್ ಬೈ ಇನ್ಸೆಕ್ಟ್ಸ್ ಆರ್ ವಿಂಡ್ ಆಸ್ ಇನ್ ಮೋಸ್ಟ್ ಆಫ್ ದ ಲ್ಯಾಂಡ್ ಪ್ಲಾಂಟ್ಸ್. ಸೊ ನಾನು ಹೇಳಿದೆ ಅಕ್ವಾಟಿಕ್ ಪ್ಲಾಂಟ್ಸ್ ಆದ್ರೂ ಕೂಡ ಎಲ್ಲ ಇದ್ರ ಮುಖಾಂತರನೇ, ವಾಟರ್ ಮುಖಾಂತರ ಪಾಲಿನೇಷನ್ ಆಗ್ಬೇಕಂತ ಇಲ್ಲ. ಮೆಜಾರಿಟಿ ಏನ್ ಫಾಲೋ ಮಾಡುತ್ತೆ ಅಂದ್ರೆ, ಆ ಫ್ಲವರ್ ನೀರಿಂದ ಮೇಲ್ಗಡೆ ಆಚೆ ಬರುತ್ತೆ, ಆಚೆ ಬಂದು ಐದರ್ ಇನ್ಸೆಕ್ಟ್ ಇಂದನೋ ಅಥವಾ ಗಾಳಿಯಿಂದನೋ ಅದು ಪಾಲಿನೇಷನ್ ಆಗುತ್ತೆ. ಸೊ ನೀರಿಂದನೇ ಆಗ್ಬೇಕು ಅಂತ ಇಲ್ಲ, ನೀರಿಂದ ಆಗೋದು ವೆರಿ ಲಿಮಿಟೆಡ್. ಅದು 30 ಜನರಾಗ ಮಾತ್ರ ಇದೆ, ಅದ್ರಲ್ಲೂ ಪರ್ಟಿಕ್ಯುಲರ್ಲಿ ಮೋನೋಕಾಟಿಲಿಡನ್ಸ್ ಅಲ್ಲಿ. ಓಕೆನಾ? ಸೊ ಈಗ ಈ ವ್ಯಾಲಿಸ್ನೇರಿಯಾದಲ್ಲಿ ಪಾಲಿನೇಷನ್ ಹೇಗಾಗುತ್ತೆ ಅಂತ ನೋಡೋಣ. ಯಾಕೆ ನಾನು ಹೇಳಿದೆ ವ್ಯಾಲಿಸ್ನೇರಿಯಾ ಅದಕ್ಕೆ ಎಕ್ಸಾಂಪಲ್, ಪಾಲಿನೇಷನ್ ಬೈ ವಾಟರ್, ಹೌದಲ್ವಾ? ಸೊ ಇಲ್ಲಿ ನೋಡಿ 2019 ಅಲ್ಲಿ, 22 ಅಲ್ಲಿ, 17 ಅಲ್ಲಿ ಕ್ವಶನ್ ಕೇಳಿದ್ದಾರೆ. ಹೇಗಾಗತ್ತಪ್ಪ ಇಲ್ಲಿ ಅಂದ್ರೆ, ಇನ್ ವ್ಯಾಲಿಸ್ನೇರಿಯಾ ದ ಫೀಮೇಲ್ ಫ್ಲವರ್ ರೀಚ್ ದ ಸರ್ಫೇಸ್ ಆಫ್ ವಾಟರ್ ಬೈ ದ ಲಾಂಗ್ ಸ್ಟಾಕ್. ಒಂದು ಉದ್ದದ ಸ್ಟಾಕ್ ಇರುತ್ತೆ, ಅದು ನೀರಿನ ಮೇಲ್ಮೈ ಭಾಗಕ್ಕೆ ಬರುತ್ತೆ. ಓಕೆನಾ? ಸೊ ಆಗ ಏನಾಗುತ್ತೆ, ಮೇಲ್ ಫ್ಲವರ್ಸ್ ಆರ್ ಪೋಲನ್ ಗ್ರೈನ್ಸ್ ಆರ್ ಆಲ್ಸೋ ರಿಲೀಸ್ಡ್ ಆನ್ ಟು ದ ಸರ್ಫೇಸ್ ಆಫ್ ವಾಟರ್. ಸೊ ಇದೆಲ್ಲ ವಾಟರ್ ಇದೆ ಅಂತ ಅನ್ಕೊಳ್ಳಿ. ಇದು ವ್ಯಾಲಿಸ್ನೇರಿ ಏನ್ ಮಾಡುತ್ತೆ, ಇಲ್ಲಿಂದ ಒಂದು ಲಾಂಗ್ ಸ್ಟಾಕ್ ಬರುತ್ತೆ ಹೂವಿಂದು. ಆ ಹೂವು ಇಲ್ಲಿ ಹೀಗೆ ಮೇಲ್ಗಡೆ ಬರುತ್ತೆ, ವ್ಯಾಲಿಸ್ನೇರಿ ಅನ್ಕೊಳ್ಳಿ ಇದು. ಈಗ ಏನಾಗುತ್ತೆ, ಪೋಲನ್ ಗ್ರೈನ್ಸ್ ಕೂಡ ಹೀಗೆ ಮೇಲ್ಗಡೆ ಬರುತ್ತೆ, ಐದರ್ ಪೋಲನ್ ಗ್ರೈನ್ಸ್ ಬರುತ್ತೆ ಅಥವಾ ಮೇಲ್ ಫ್ಲವರ್ ಬರುತ್ತೆ. ಸೊ ಇಲ್ಲಿ ಮೇಲ್ಗಡೆ ನೀರಿನ ಮೇಲ್ಭಾಗಕ್ಕೆ ಬಂದು ಇಲ್ಲಿಂದ ಇದು ಪಾಲಿನೇಷನ್ ಆಗುತ್ತೆ. ಸೊ ವ್ಯಾಲಿಸ್ನೇರಿಯಾ ಪಾಲಿನೇಷನ್ ಅಂದ್ರೆ ಏನಂತ ಹೇಳಬೇಕು, ಇನ್ ವ್ಯಾಲಿಸ್ನೇರಿಯಾ ದ ಫೀಮೇಲ್ ಫ್ಲವರ್ ರೀಚ್ ದ ಸರ್ಫೇಸ್ ಆಫ್ ವಾಟರ್ ಬೈ ದ ಲಾಂಗ್ ಸ್ಟಾಕ್ ಅಂಡ್ ದ ಮೇಲ್ ಫ್ಲವರ್ಸ್ ಆರ್ ಪೋಲನ್ ಗ್ರೈನ್ಸ್ ಆರ್ ರಿಲೀಸ್ಡ್ ಆನ್ ಟು ದಿ ಸರ್ಫೇಸ್ ಆಫ್ ವಾಟರ್. ಓಕೆನಾ? So repeated question, please do concentrate. And next, in seagrasses, female flowers remain submerged in water and pollen grains are also released inside the water. So ವ್ಯಾಲಿಸ್ನೇರಿಯಾ ಕೇಳಿದರೆ ಸೀಗ್ರಾಸ್ ಕೇಳಬಾರದು ಅಂತ ಇಲ್ಲ. ಸೀಗ್ರಾಸಸ್ ಅಲ್ಲಿ ಏನಾಗುತ್ತೆ, ಸೀಗ್ರಾಸ್ ಯಾವ್ದು ಎಕ್ಸಾಂಪಲ್, ಝಾಸ್ಟೆರಾ, ಅದಲ್ಲ ಝಾಸ್ಟೆರಾ. ಸೊ ಅಲ್ಲಿ ಏನಾಗುತ್ತೆ, ಫೀಮೇಲ್ ಫ್ಲವರ್ಸ್ ನೀರಿನ ಒಳಗಡೆನೆ ಮುಳುಕೊಂಡಿರುತ್ತೆ, ಪೋಲನ್ ಗ್ರೈನ್ಸು ಅಲ್ಲಿಗೆ ಹೋಗಿ ರಿಲೀಸ್ ಆಗಿರುತ್ತೆ, ಅಲ್ಲೇ ಪಾಲಿನೇಷನ್ ಆಗುತ್ತೆ. ಓಕೆನಾ? ಆ ತರ ಸ್ಪೀಸೀಸ್ ಅಲ್ಲಿ ಏನಾಗುತ್ತೆ, ಪೋಲನ್ ಗ್ರೈನ್ಸ್ ಆರ್ ಲಾಂಗ್, ರಿಬ್ಬನ್ ಲೈಕ್ ಅಂಡ್ ಕ್ಯಾರಿಡ್ ಪ್ಯಾಸಿವ್ಲಿ ಇನ್ ವಾಟರ್. ಪೋಲನ್ ಗ್ರೈನ್ಸು ಉದ್ದ ಇರುತ್ತೆ ಮತ್ತೆ ರಿಬ್ಬನ್ ತರ ಇರುತ್ತೆ ಹೀಗೆ,
ಸೊ ವಾಟರ್ ಕರೆಂಟ್ಸ್ ಇಂದ ನೀರು ತಾನಾಗಿ ಮೂವ್ ಆಗುತ್ತೆ ಅಲ್ವಾ, ಆ ಥರ ಅದು ಕ್ಯಾರಿ ಆಗುತ್ತೆ. ಅಂಡ್ ಇನ್ ಮೋಸ್ಟ್ ಆಫ್ ದಿ ವಾಟರ್ ಪಾಲಿನೇಟೆಡ್ ಸ್ಪೀಸೀಸ್ ಏನಾಗುತ್ತೆ, ಪೋಲನ್ ಗ್ರೇನ್ಸ್ ಆರ್ ಪ್ರೊಟೆಕ್ಟೆಡ್ ಫ್ರಮ್ ವೆಟ್ಟಿಂಗ್ ಬೈ ಎ ಮ್ಯುಸಿಲೇಜಿನಸ್ ಕವರಿಂಗ್. ಆ ಪೋಲನ್ ಗ್ರೇನ್ ಸುತ್ತ ಏನಾಗಿರುತ್ತೆ, ಒಂದು ಮ್ಯುಸಿಲೇಜಿನಸ್ ಕವರಿಂಗ್ ಇರುತ್ತೆ, ಅದು ಏನು ಆಗದ ಹಾಗೆ ಪೋಲನ್ ಗ್ರೇನ್ಗೆ ಕಾಪಾಡುತ್ತೆ. ಓಕೆನಾ. ಅಂಡ್ ಮೋಸ್ಟ್ ಆಫ್ ದಿಸ್ ಈ ವಾಟರ್ ಮತ್ತೆ ವಿಂಡ್ ಇಂದ ಪಾಲಿನೇಷನ್ ಆಗುವಂಥದ್ದು ಫ್ಲವರ್ಸ್ ತುಂಬಾ ಅಟ್ರಾಕ್ಟಿವ್ ಆಗಿರೋದಿಲ್ಲ. ಓಕೆನಾ. ಏನಕ್ಕೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಸೊ ಇದಿಷ್ಟು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಪಾಲಿನೇಷನ್ ಬೈ ಇನ್ಸೆಕ್ಟ್ಸ್ ಹೇಳೋಣ ಅಥವಾ ಅನಿಮಲ್ಸ್ ಹೇಳೋಣ. ಥ್ಯಾಂಕ್ ಯು.